ಸೇಲ್ ಇಂಪಾರ್ಟೆಂಟ್ ಫಾರ್ಮುಲಾ PEU. ನಿಮ್ಮ ಹತ್ರ ಒಂದು ಒಳ್ಳೆ ಪ್ರಾಡಕ್ಟ್ ಇದು, ನಿಮಗೆ ಅದನ್ನು ಸೇಲ್ ಮಾಡೋಕೆ ಬರಲಿಲ್ಲ ಅಂದ್ರೆ ಆ ಪ್ರಾಡಕ್ಟ್ ಇದು ವೇಸ್ಟ್. ಸೇಲ್ ಸ್ಕಿಲ್. ಸೇಲ್ ಇಂಪಾರ್ಟೆಂಟ್ ಫಾರ್ಮುಲಾ PEU. ಪ್ರಿಪರೇಷನ್, ಎಮೋಷನಲ್ ಅಟ್ಯಾಕ್, ಅರ್ಜೆನ್ಸಿ ಕ್ರಿಯೇಟ್ ಮಾಡೋದು. ಸೇಲ್ ಸ್ಕಿಲ್ಸ್ ನ PEU ನಲ್ಲಿ P ಅಂದ್ರೆ ಪ್ರಿಪರೇಷನ್, ನಿಮ್ ಬಗ್ಗೆ ಹೇಳೋದು, ನಿಮ್ ಬಗ್ಗೆ ಪ್ರಿಪೇರ್ ಆಗೋದು, ಅಥವಾ ನಿಮ್ ಪ್ರಾಡಕ್ಟ್ ಬಗ್ಗೆ ಹೇಳೋದಕ್ಕೆ ಪ್ರಿಪೇರ್ ಆಗೋದು. ನಿಮ್ ಪ್ರಾಡಕ್ಟ್ಗೆ ತುಂಬಾ ವ್ಯಾಲ್ಯೂ ಇದೆ ಅಂದ್ರೆ ನಿಮ್ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಹೇಳೋದು. ಎಮೋಷನಲ್ ಅಟ್ಯಾಕ್ ಇದೇ ಗುರು ಸಾಕತ್ತಾಗಿರುತ್ತೆ. ಎಮೋಷನಲ್ ಅಟ್ಯಾಕ್ ಅಲ್ಲಿ ನೀವು ಅವ್ರಿಗೆ ಡ್ರೀಮ್ಸ್ ಅನ್ನ ತೋರಿಸಿ, ಇಲ್ಲ ಅವ್ರಿಗೆ ಫಿಯರ್ ಅನ್ನ ತೋರಿಸಿ. ಇದೇನಾದ್ರು ಡ್ರೀಮ್ ತೋರಿಸಿ ಅವ್ರಿಗೆ, ಲೈಕ್ ನೀವು ಈ ಪ್ರಾಡಕ್ಟ್ ನ ತಗೊಂಡ್ರೆ ನೀವು ಇರತ್ತೆ ಇರ್ಬೋದು, ಈ ರೀತಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಈ ರೀತಿ ನೀವು ಅಚೀವ್ ಮಾಡ್ಬೋದು, ಈ ರೀತಿಯಲ್ಲಿ ಹೇಳಿ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಎಮೋಷನಲಿ ಅಟ್ಯಾಕ್ ಮಾಡ್ಬೇಕಂದ್ರೆ ಫಿಯರ್ ಅನ್ನೋದು ತೋರಿಸ್ಬೇಕು. ನೀವು ಇದನ್ನ ಕಳ್ಕೊಂಡ್ರೆ ನೀವು ಫ್ಯೂಚರ್ ಅಲ್ಲಿ ರಿಗ್ರೆಟ್ ಆಗ್ತೀವಿ. ಲೈಕ್ ಇಂಡೈರೆಕ್ಟ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು ಇದನ್ನ. ಲೈಕ್ ನೀವು ಫ್ಯೂಚರ್ ಅಲ್ಲಿ ಇದನ್ನ ತುಂಬಾ ಮಿಸ್ ಮಾಡ್ಕೊಂತೀರಾ, ನಿಮ್ ಕೈಲಿ ಗೆಲ್ಲೋದಕ್ಕೆ ಆಗೋದಿಲ್ಲ. ಇಟ್ಸ್ ವೆರಿ ಹಾರ್ಡ್, ಇಟ್ಸ್ ಇಂಪಾಸಿಬಲ್ ಫಾರ್ ಯು ಟು ವಿನ್ ಇನ್ ಫ್ಯೂಚರ್ ಲೈಕ್ ದಟ್. ಸೊ ಸೇ ಎನಿಥಿಂಗ್ ಲೈಕ್ ದಟ್. ಅರ್ಜೆನ್ಸಿಯನ್ನ ಕ್ರಿಯೇಟ್ ಮಾಡ್ಬೇಕು ನೀವು. ಈ ಪ್ರಾಡಕ್ಟ್ ತುಂಬಾ ಸೇಲ್ ಆಗ್ತಾ ಇದೆ, 100 ಪ್ರಾಡಕ್ಟ್ಸ್ ಅಲ್ಲಿ 5 ಪ್ರಾಡಕ್ಟ್ಸ್ ಮಾತ್ರ ಉಳಿದಿದೆ. ನೀವು ತಗೊಳ್ಳಿಲ್ಲ ಅಂದ್ರೆ ಖಾಲಿ ಆಗ್ಬಿಡುತ್ತೆ, ಬೇರೆಯವ್ರಿಗೆ ಸಿಗುತ್ತೆ, ನಿಮಗೆ ಸಿಗೋದಿಲ್ಲ. ನೀವು ಇದನ್ನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಿಮಗೆ ಫ್ಯೂಚರ್ ಅಲ್ಲಿ ಆಪರ್ಚುನಿಟಿ ಸಿಗೋಲ್ಲ ಇದನ್ನ ತಗೊಳಕ್ಕೆ. ಫ್ಯೂಚರ್ ಅಲ್ಲಿ ಫುಲ್ ರಿಗ್ರೆಟ್ ಮಾಡ್ಕೊಂತೀರಾ. ಇದು ಲೈಕ್ ಇಂಡೈರೆಕ್ಟ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು ಇದನ್ನ. ಯಾವ ರೀತಿ ಅಂದ್ರೆ ಇನ್ 5 ಪ್ರಾಡಕ್ಟ್ಸ್ ಮಾತ್ರ ಉಳಿದಿದೆ, ಬೆಸ್ಟ್ ಸೆಲ್ಲರ್ ಇದು ನಮ್ದು, ಬೇಗ ತಗೊಳ್ಳಿ ಅಂತ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಅರ್ಜೆನ್ಸಿಯನ್ನ ಕ್ರಿಯೇಟ್ ಮಾಡಿ. ಇದು ಬೇಕು, ಅಷ್ಟು ಇಂಪಾರ್ಟೆನ್ಸ್ ಇದೆ ಇದಕ್ಕೆ ಸೊಸೈಟಿಯಲ್ಲಿ, ಅಷ್ಟು ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡಿ, ನೀವೇ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ಬೇಕು. ಅದನ್ನ ಬಿಟ್ಟು ನೀವು ಸೇಲ್ಸ್ ಅಲ್ಲಿ ನೀವು ಯಾವತ್ತಾದ್ರೂ ನೀವು ಬೆಗ್ಗರ್ ರೀತಿಯಲ್ಲಿ ಏನೋ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡೋದಾದ್ರೆ ನೀವು ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡಿ, ಅವಾಗ ಅವರೇ ತಗೊಂಡೋಗ್ತಾರೆ. ನೀವು ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ಬೇಕು, ಡಿಮ್ಯಾಂಡ್ ಕ್ರಿಯೇಟ್ ಇದೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಅವ್ರಿಗೆ ಅದು ಬೇಕು ಅಂತ ಅವ್ರಿಗೆ ಅನ್ಸೋ ರೀತಿ ಎಕ್ಸ್ಪ್ಲೈನ್ ಮಾಡಿ, ಕನ್ವಿನ್ಸ್ ಮಾಡಿ. ಅವ್ರಿಗೆ ಏನ್ ಬೇಕು ಅಂತ ನೀವೇ ಎಕ್ಸ್ಪ್ಲೈನ್ ಮಾಡಿ. ನೀವು ಸೇಲ್ ಮಾಡ್ತಿದೀವಿ ಅಂತ ಸೇಲ್ಸ್ ಮ್ಯಾನ್ ತರ ಬಿಹೇವ್ ಮಾಡ್ಬೇಕಂತ ಏನಿಲ್ಲ. ಫಸ್ಟ್ ಕನ್ಸಲ್ಟೆಂಟ್ ತರ ಬಿಹೇವ್ ಮಾಡಿ. ಕನ್ಸಲ್ಟೆಂಟ್ ಅವ್ರ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕೊಡೋ ರೀತಿಯಲ್ಲಿ ಬಿಹೇವ್ ಮಾಡಿ. ಅವಾಗ ಅವರು ತುಂಬಾ ಓಪನ್ಲಿ ಅವರ ಪ್ರಾಬ್ಲಮ್ಸ್ ಅನ್ನ ಹೇಳ್ಕೊಂತಾರೆ ನಿಮ್ಮ ಹತ್ರ. ಅದಾಗ್ತಿದ್ದಂಗೆ ನೀವು ಈ ಪ್ರಾಡಕ್ಟ್ ಇಂದ ಈ ಸೊಲ್ಯೂಷನ್ ಸಿಗುತ್ತೆ, ಈ ಸೊಲ್ಯೂಷನ್ ನಿಮಗೆ ಬೇಕಾಗಿದೆ ಅಂತ ಕನ್ವಿನ್ಸ್ ಮಾಡಿ ಸೇಲ್ ಮಾಡಿ ಅಷ್ಟೇ. ತುಂಬಾ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಕೂಡ ಪ್ರಕಾರ 3 ಕ್ವಶನ್ಸ್ ಅನ್ನ ಫಸ್ಟ್ ಕೇಳಿ, ಅವ್ರ ಆನ್ಸರ್ ಎಸ್ ಅಂತ ಬರಬೇಕು. ಆ ಎಸ್ ಅಂತ ಬಂದಿದ್ 4th ಕ್ವಶನ್ ಅಲ್ಲಿ ಅವ್ರು ನೋ ಹೇಳೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ, ಅದರಿಂದ ಅವರು ಎಸ್ ಅಂತ ಹೇಳ್ತಾರೆ. 4th ಕ್ವಶನ್ ನಿಮ್ ಪ್ರಾಡಕ್ಟ್ ನ ಸೇಲ್ ಮಾಡೋದ್ರ ಬಗ್ಗೆ ಆಗಿರ್ಬೇಕು. ಅದೇ ಕಮ್ಯುನಿಕೇಶನ್ ಸ್ಕಿಲ್. ಕಮ್ಯುನಿಕೇಶನ್ ಸ್ಕಿಲ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಿಮ್ಮ ಹತ್ರ ಒಂದು ಐಡಿಯಾ ಇದೆ, ನೀವು ಹೋಗ್ತೀರಾ ಒಬ್ಬ ಇನ್ವೆಸ್ಟರಿಗೆ ಪಿಚ್ ಮಾಡ್ಬೇಕಂದ್ರೆ ಅವ್ನಿಗೆ ಕರೆಕ್ಟಾಗಿ ನೀವು ಎಕ್ಸ್ಪ್ಲೈನೇ ಮಾಡ್ತಿಲ್ಲ, ಅವ್ನ ಜೊತೆ ಕರೆಕ್ಟಾಗಿ ನೀವು ಕಮ್ಯುನಿಕೇಟೇ ಮಾಡ್ತಿಲ್ಲ ಅಂದ್ರೆ ಇವನ್ ಕೈಲಿ ಆಗೋದಿಲ್ಲ ಅಂತ ಹೇಳಿ ಸುಮ್ಮನಾಗೋಗ್ತಾರೆ. ಅದಕ್ಕೆ ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟು. ನೀವು ಏನೇ ಮಾಡಿ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂದ್ರೆ ನಿಮ್ಮ ತುಂಬಾ ಪ್ರಮೋಷನ್ಸ್ಗಳು ನಿಂತಾಗ್ತವೆ. ನೀವು ಕೆಲಸ ಮಾಡೋರಾದ್ರೆ ಅಥವಾ ನೀವು ಬಿಸ್ನೆಸ್ ಮ್ಯಾನ್ ಆದ್ರೆ ಅಲ್ಲೂ ನಿಮ್ಗೆ ಎಫೆಕ್ಟ್ ಹೊಡೆಯುತ್ತೆ, ತುಂಬಾ ಫಸ್ಟ್ ವೇನಲ್ಲಿ ಎಫೆಕ್ಟ್ ಹೊಡೆಯುತ್ತೆ. ಅದಕ್ಕೆ ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟು. ಈ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಕಮ್ಯುನಿಕೇಶನ್ ಅಂದ್ರೆ ನಿಮ್ಗೆ ಬರೀ ಇಂಗ್ಲಿಷ್ ನ ಫ್ಲೂಯೆನ್ಸಿ ಬಗ್ಗೆ ಅಲ್ಲ, ಕ್ಲಾರಿಟಿ ಬಗ್ಗೆ. ನೀವು ಕ್ಲಾರಿಟಿಯಾಗಿ ಏನ್ ಹೇಳ್ತೀರಾ, ಕ್ಲಾರಿಟಿಯಾಗಿ ಕಮ್ಯುನಿಕೇಟ್ ಮಾಡ್ಬೇಕು. ನೀವು ನಿಮ್ಮ ಮೆಸೇಜ್ ಅನ್ನ ಕರೆಕ್ಟಾಗಿ ಕನ್ವೆ ಮಾಡ್ಬೇಕು. ಅದನ್ನೇ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಹೇಳ್ತಾರೆ. ಥರ್ಡ್, ಟೀಮ್ ಮ್ಯಾನೇಜ್ಮೆಂಟ್. ಟೀಮ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವು ಟೀಮ್ ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಬೇಕು. ಎಲ್ಲಾನು ನಾನೇ ಒಬ್ಬನೇ ಹೋಗಿ ಕೆಲಸ ಮಾಡ್ತೀನಿ ಅಂತಲ್ಲ, ಟೀಮ್ ಇರಬೇಕು. ತುಂಬಾ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಇರಬೇಕು. ಬೆಸ್ಟ್ ಆಗ್ಬೇಕಂದ್ರೆ ಎಲ್ಲ ನಾನೇ ಮಾಡ್ತೀನಿ. ಅದು ಯಾವುದೇ ಕಂಪನಿನೇ ಆಗ್ಲಿ, ಇನ್ವೆನ್ಷನ್ನೇ ಆಗ್ಲಿ, ಏನೇ ಆಗ್ಲಿ, ಯು ನೀಡ್ ಎ ಟೀಮ್. ಅದರಿಂದ ನಿಮ್ಮ ಕೆಲಸ ಕಮ್ಮಿ ಆಗುತ್ತೆ. ನೀವು ಅಪ್ಪರ್ ಲೆವೆಲ್ ಮೋರ್ ರಿಸ್ಕ್ ಇರೋಂಥ ಕೆಲಸನ ನೀವು ತಗೊಂಡು ಲೋ ರಿಸ್ಕ್ ಇರೋಂಥದ್ದನ್ನ ಅವ್ರಿಗೆ ಕೊಡ್ಬೋದು. ಒಬ್ಬ ಒಂದ್ ಸ್ಕಿಲ್ ಚೆನ್ನಾಗಿ ಯೂಸ್ ಮಾಡೋದು ಗೊತ್ತಿದ್ರೆ ಇನ್ನೊಬ್ಬ ಇನ್ನೊಂದು ಸ್ಕಿಲ್ ಚೆನ್ನಾಗಿ ಯೂಸ್ ಮಾಡೋದು ಗೊತ್ತಿರುತ್ತೆ. ಅಂದ್ರೆ ಈಗ ಒಬ್ಬ ವಿಡಿಯೋ ಎಡಿಟಿಂಗ್ ಚೆನ್ನಾಗಿ ಮಾಡ್ತಾನೆ, ಇನ್ನೊಬ್ಬ ಗ್ರಾಫಿಕ್ ಡಿಸೈನಿಂಗ್ ಚೆನ್ನಾಗಿ ಮಾಡ್ತಾನೆ, ಇನ್ನೊಬ್ಬ ವೆಬ್ಸೈಟ್ ಬಿಲ್ಡಿಂಗ್ ಚೆನ್ನಾಗಿ ಮಾಡ್ತಾನೆ. ನೀವು ಅವ್ರ ಟೀಮ್ ನಲ್ಲಿ ಇರೋರ್ನ ಕೆಪಾಸಿಟಿ, ಅವರ ಸ್ಕಿಲ್ಸ್ ಅನ್ನ ನೋಡಿ ಅವ್ರಿಗೆ ಜವಾಬ್ದಾರಿನ ವಹಿಸ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಒಬ್ಬ ಇಮೋಷನಲಿ ವೀಕ್ ಇರ್ತಾನೆ ಅಥವಾ ಹೆಲ್ತ್ ಇಶ್ಯೂಸ್ ಆಯ್ತಂದ್ರೆ ಮಿಕ್ಕಿದ್ರು 2 ಮೆಂಬರ್ಸ್ ಇರ್ತಾರಲ್ಲ, ಅವ್ರ ಹತ್ರನೇ 2 ಕೆಲಸನ ಮಾಡಿಸ್ಬೇಕು. ಹಿಂಗ್ ಮಾಡಿಸ್ತೀರ ಅಂದ್ರೆ ಮೋಟಿವೇಟ್ ಮಾಡ್ಬೇಕು, ಅವ್ರನ್ನ ಡಿಸೈರ್ಸ್ ಅನ್ನ ತೋರಿಸ್ಬೇಕು, ಅವ್ರಿಗೆ ಆಸೆಗಳನ್ನ ಹುಟ್ಟಿಸ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಮೋಟಿವೇಟ್ ಮಾಡಿ, ಇಲ್ಲ ಇನ್ಸೆಂಟಿವ್ಸ್ ಕೊಡಿ. ಒಟ್ನಲ್ಲಿ ಅವ್ರ ಹತ್ರ ನೀವು ಕೆಲಸ ಮಾಡಿಸ್ಬೇಕು. ಅದನ್ನೇ ಟೀಮ್ ಮ್ಯಾನೇಜ್ಮೆಂಟ್ ಅನ್ನ. ಒಟ್ನಲ್ಲಿ ಫೈನಲಿ ನೀವು ರಿಸಲ್ಟ್ ನ ಕೊಡ್ಬೇಕು, ಪ್ರಾಡಕ್ಟ್ ಅನ್ನ ಕೊಡ್ಬೇಕು, ನಿಮ್ಮ ಬೆಸ್ಟ್ ರಿಸಲ್ಟ್ ನ ಕಂಪನಿ ಕೊಡ್ಬೇಕು. ನಿಮ್ ವ್ಯಾಲ್ಯೂ ಆಡ್ ಮಾಡ್ಲೇಬೇಕು, ಬೆಟರ್ ಆಗ್ತಾ ಹೋಗ್ಲೇಬೇಕು. ಅರ್ಥ ಆಯ್ತು ಗೊತ್ತಿರ್ಬೇಕು. ಈಗ ಫೈನಾನ್ಷಿಯಲ್ ಸ್ಕಿಲ್ ಗೊತ್ತಿಲ್ಲ ಅಂದ್ರೆ, ನಿಮ್ ಟೆಕ್ ಬಗ್ಗೆ ಗೊತ್ತಿರಲ್ಲ, ಮತ್ತೆ ನಿಮ್ಗೆ ಬರ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಲೈಕ್ ಬಿಸ್ನೆಸ್ ಶಟ್ ಡೌನ್ ಆಗೋಗುತ್ತೆ ಆದಷ್ಟು ಬೇಗ. ನೆಗೋಷಿಯೇಷನ್ ಸ್ಕಿಲ್. ನೆಗೋಷಿಯೇಷನ್ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಇದರಲ್ಲಿ ಪ್ರೈಸ್ ಡಿಸೈಡ್ ಆಗುತ್ತೆ.
ಇಫ್ ಯು ಆರ್ ಎ ಬೈಯರ್, ಫಸ್ಟ್ ನೀವು ಮಾಡ್ಬೇಕಾಗಿರೋದು ಈ ಪ್ರಾಡಕ್ಟ್ ತುಂಬಾ ಎಕ್ಸ್ಪೆನ್ಸಿವ್, ಅದನ್ನೇ ಹೇಳ್ಬೇಕು. ಈ ಪ್ರಾಡಕ್ಟ್ ತುಂಬಾ ಜಾಸ್ತಿ ಪ್ರೈಸ್ ಆಯ್ತು. ಸೊ ಅವ್ನಿಗೆ ಏನ್ ಅನ್ಸುತ್ತೆ, ಇದನ್ನ ಕಮ್ಮಿಗೆ ಸೇಲ್ ಮಾಡ್ಲೇಬೇಕು, ಅವ್ನಿಗೆ ಸೇಲ್ ಮಾಡ್ಬೇಕು ಅನ್ನೋದು ನೆಸೆಸಿಟಿ. ಅವ್ನು ಅನ್ಕೊಂಡಿರ್ತಾನೆ, ಅವನು ನೆಗೋಷಿಯೇಟ್ ಮಾಡಿ ತಗೊಂಡೋಗ್ತಾರೆ ಅಂತ ಅವನಿಗೂ ಗೊತ್ತಿರುತ್ತೆ. ಅವನು ಒಂದ್ ಪ್ರೈಸ್ ಒಬ್ಬೊಬ್ರಿಗೆ ಎಷ್ಟು ಆಗುತ್ತೋ ಅಷ್ಟು ಪ್ರೈಸ್ ನ ತಗೊಂಡು ಕಳಿಸ್ತಾನೆ. ಈಗ ಒಂದ್ ಪ್ರಾಡಕ್ಟ್ 1 lakh ಒಂದ್ ಮಷೀನ್ ಇದೆ ಅಂದ್ರೆ ಅವ್ನಿಗೆ 70,000 ಒಬ್ಬಂಗ್ ಕೊಡ್ತಾನೆ, 80,000 ಒಬ್ಬಂಗ್ ಕೊಡ್ತಾನೆ, ಒಬ್ಬಂಗ್ 1 ಲಕ್ಷಕ್ಕೂ ಕೊಡ್ತಾನೆ. ಆದ್ರೆ ಅವ್ನ್ ಕಸ್ಟಮರ್ ಯಾವ ರೀತಿ ಬಿಹೇವ್ ಮಾಡಿರ್ತಾನೆ ಅದ್ರ ಮೇಲೆ ಇವನು ಸೇಲ್ ಮಾಡ್ಬೇಕಷ್ಟೇ. ಇವನಿಗೆ ಸೇಲ್ ಮಾಡ್ಲೇಬೇಕು ಅಂದ್ರೆ ಅವ್ನು ಲಾಸ್ ಮಾಡ್ಕೊಂಡು ಕೊಡೋದಿಲ್ಲ, ಆದ್ರೆ ಅವ್ನು ಸ್ವಲ್ಪ ಕಮ್ಮಿ ಪ್ರಾಫಿಟ್ ಇಟ್ಕೊಂಡು ಕೊಡ್ತಾನೆ. ನೀವು ಗುಡ್ ನೆಗೋಷಿಯೇಟರ್ ಆದ್ರೆ ಅವ್ನು 10% ಗ್ರಾಸ್ ಮಾರ್ಜಿನ್ ಬೇರೆಯವ್ರ ಹತ್ರ ಇಟ್ಕೊಂಡಿದ್ದಾನೆ, ನಿಮಗೆ 5% ಗ್ರಾಸ್ ಮಾರ್ಜಿನ್ ಇಟ್ಕೊಂಡು ಕೊಡ್ತಾನೆ. ಅಕಸ್ಮಾತ್ ಏನಾದ್ರು ನೀವು ಗುಡ್ ನೆಗೋಷಿಯೇಟರ್ ಅಲ್ಲ ಅಂದ್ರೆ ಅವ್ನು ನಿಮ್ಮ ಹತ್ರ 10% ಗ್ರಾಸ್ ಮಾರ್ಜಿನ್ ಇಟ್ಕೊಂಡೇ ಕೊಡ್ತಾನೆ. ನೀವೇನೋ ಪರ್ಚೇಸ್ ಮಾಡಕ್ ಹೋಗ್ತೀರಾ, ಅವರು ಮಷೀನ್ಗೆ 1 lakh ಹೇಳ್ತಾರೆ, ನೀವು ಕೇಳ್ತೀರಾ 70,000, ಅವಾಗ ಅವ್ರು ಹೇಳ್ತಾರೆ 85,000 ಬರೋಣ ಅಂತ. ನೀವು ಹೇಳ್ತೀರಾ ಓಕೆ 85,000 ಕೊಡ್ತೀವಿ, ಸೊ ನೀವು ಅವ್ರು ಹೇಳಿದ ತಕ್ಷಣ ನೆಗೋಷಿಯೇಟ್ ಮಾಡ್ಬೇಕು. ನೆಗೋಷಿಯೇಟ್ ಮಾಡಿ ನಿಮ್ಗೆ ಕರೆಕ್ಟ್ ಪ್ರೈಸ್ ಅಂತ ನಿಮ್ಗೆ ಅನಿಸಿದ್ರೆ ಅವಾಗ ನೀವು ತಗೊಬೇಕು. ಇಲ್ಲ ಅಂದ್ರೆ ನೀವು ಕೌಂಟರ್ ಆಫರ್ ಮಾಡಿ ಮತ್ತೆ 70,000 ಅಂದ್ರೆ 75,000 ಅಂತ ಹೇಳಿ ಫೈನಲಿ ನೀವು ಒಂದಕ್ಕೆ ಅಗ್ರಿ ಮಾಡಿ ಆ ಪ್ರಾಡಕ್ಟ್ ಅನ್ನ ತಗೊಂಡ್ ಬರ್ಬೇಕು. ಇನ್ನೊಂದೇನಂದ್ರೆ ನೀವು ವಾಪಸ್ ರಿಟರ್ನ್ ಹೋಗೋದಕ್ಕೆ ರೆಡಿ ಇರೋ ರೀತಿಯಲ್ಲೇ ಇರಬೇಕು. ಅಂದ್ರೆ ನಾನು ಇವ್ರು ಎಷ್ಟು ಹೇಳಿದ್ರು ತಗೊಂಡು ಹೋಗ್ಬಿಡ್ತೀನಿ ಅನ್ನೋ ರೀತಿ ಬಿಹೇವ್ ಕೂಡ ಮಾಡ್ಬಾರ್ದು. ಅಲ್ಲಿ ನೀವು ಕಾಮಾಗಿ ಜಾಸ್ತಿ ಮಾತಾಡ್ಬಾರ್ದು, ಕಮ್ಮಿ ಮಾತಾಡಿ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು. ನೆಗೋಷಿಯೇಷನ್ ಸ್ಕಿಲ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಕನ್ವಿನ್ಸ್ ಮಾಡಿ. ಈ ಪ್ರಾಡಕ್ಟ್ ನೀವು ಕಸ್ಟಮರ್ ಆಗಿದ್ರೆ ಈ ಪ್ರಾಡಕ್ಟ್ ಗಿಂತ ಬೆಟರ್ ಪ್ರಾಡಕ್ಟ್ ಬೇರೆ ಕಡೆ ಸಿಗುತ್ತೆ, ಕಮ್ಮಿ ರೇಟಲ್ಲಿ ಸಿಗುತ್ತೆ, ಇದು ಅಷ್ಟೊಂದೇನು ವರ್ತ್ ಇಟ್ ಅಲ್ಲ ಈ ರೀತಿಲಿ. ಅಕಸ್ಮಾತ್ ನೀವೇ ಸೆಲ್ಲರ್ ಆಗಿದ್ರೆ ಈ ಪ್ರಾಡಕ್ಟ್ ಗಿಂತ ಬೆಸ್ಟ್ ಪ್ರಾಡಕ್ಟ್ ಬೇರೆ ಕಡೆ ಸಿಗೋದಿಲ್ಲ, ಈ ಫೀಚರ್ ಇದೆ ಇದರಲ್ಲಿ, ಈ ರೀತಿಯಲ್ಲಿ ನೀವು ಈ ಕಸ್ಟಮರಿಗೆ ಸೆಲ್ ಮಾಡಂಗಿದ್ರೆ ಸೆಲ್ಲರ್ ಆಗಿದ್ರೆ ಈ ರೀತಿಯಲ್ಲಿ ಮಾತಾಡಿ ಕನ್ವಿನ್ಸ್ ಮಾಡಿ ನೆಗೋಷಿಯೇಟ್ ನ ಈ ರೀತಿಯಲ್ಲಿ ಮಾಡಿ. ನೆಗೋಷಿಯೇಷನ್ ಅಲ್ಲಿ ಕನ್ವಿನ್ಸಿಂಗು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಲೀಡರ್ಶಿಪ್ ಅಲ್ಲಿ ನೀವು ಒಬ್ಬ ಕ್ಯಾಪ್ಟನ್ ರೀತಿಯಲ್ಲಿ ಬಿಹೇವ್ ಮಾಡ್ಬೇಕು, ಬಾಸ್ ರೀತಿಯಲ್ಲ. ಈಗ ಕಂಪನಿ ಲಾಸ್ ಆಗ್ತಾ ಇದೆ ಅಂದ್ರೆ ಟೀಮ್ ಅಲ್ಲಿ ಎದ್ಕೊಂಡಿರ್ತಾರೆ, ಪ್ಯಾನಿಕ್ ಆಗಿರ್ತಾರೆ. ಆ ಟೈಮಲ್ಲಿ ನೀವು ಕಾಮ್ ಆಗಿರ್ಬೇಕು, ಅವ್ರಿಗೆ ಮೋಟಿವೇಟ್ ಮಾಡ್ಬೇಕು, ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಗೈಡ್ ಮಾಡ್ಬೇಕು. ಅವಾಗ ನೀವು ಒಳ್ಳೆ ಲೀಡರ್ ಆಗ್ತೀರ. ಈಗ ಟೀಮ್ ಅಲ್ಲಿ ಯಾರನ್ನು ಮಿಸ್ಟೇಕ್ ಮಾಡಿದಾರೆ ಟೀಮ್ ಮುಂದೆನೆ ಬಯೋಕ್ಕಿಂತ ಅವ್ರನ್ನ ಸಪ್ರೇಟ್ ಆಗಿ ಕರೆದು ಅವ್ರಿಗೆ ಬುದ್ಧಿ ಹೇಳಿ ಅವ್ರು ಯಾವ್ದು ಮಿಸ್ಟೇಕ್ ಮಾಡಿದರೆ ಮತ್ತೆ ಫ್ಯೂಚರ್ ಅಲ್ಲಿ ಯಾವ್ದಕ್ಕೆ ಮಿಸ್ಟೇಕ್ ಮಾಡಬಾರ್ದು ಅನ್ನೋದನ್ನ ಹೇಳಿ ಲರ್ನಿಂಗ್ ಅಂಡ್ ಅಡಾಪ್ಟಬಿಲಿಟಿ. ನೀವು ಎಲ್ಲ ಬಿಸ್ನೆಸ್ ಬಗ್ಗೆ ಕಲಿಬೇಕು, ಪ್ರಾಡಕ್ಟ್ ಬಗ್ಗೆ ಕಲಿಬೇಕು, ಎಲ್ಲ ಕಲಿಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಮಾರ್ಕೆಟ್ ಯಾವ ರೀತಿಯಲ್ಲಿ ವರ್ಕ್ ಆಗ್ತಿದೆ ಅದನ್ನು ಕಲಿಬೇಕು. ಮಾರ್ಕೆಟ್ ಏನಾದ್ರು ಚೇಂಜ್ ಆಗ್ತಾ ಇದೆ ಅಥವಾ ಟ್ರೆಂಡ್ಸ್ ಏನಾದ್ರು ಬಂದಿದೆ, ಏನಾದ್ರು ಟ್ರೆಂಡಿಂಗ್ ಆಗ್ತಾ ಇದೆ, ಈ ಬಿಸ್ನೆಸ್ ಅಲ್ಲಿ ಈ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ವೇನನ್ನ ಜನ ಚೇಂಜ್ ಮಾಡಿ ಈ ರೀತಿಯಲ್ಲಿ ಹೋಗ್ತಾ ಇದಾರೆ ಅಂತ ನೀವು ಚೇಂಜ್ ಮಾಡ್ಬೇಕು. ನೀವು ತುಂಬಾ ಬೇಗ ಅಡಾಪ್ಟ್ ಆಗ್ಬೇಕು ಆ ಬಿಸ್ನೆಸ್ಗೆ. ಆ ಬಿಸ್ನೆಸ್ಗೋಸ್ಕರ ನೀವು ಯಾವ ರೀತಿ ಬೇಕಾದ್ರೂ ಬಿ ಲೈಕ್ ಎ ವಾಟರ್, ಶೇಪ್ಲೆಸ್ ಆಗಿರ್ಬೇಕು. ಬಿಸ್ನೆಸ್ ಅಂದ್ರೆ ನನಗೆ ಪ್ರಾಫಿಟ್ ಬೇಕು, ಅದಕ್ಕೋಸ್ಕರ ನಾನು ಯಾವ ಶೇಪ್ ಬೇಕಾದ್ರೂ ಕನ್ವರ್ಟ್ ಆಗ್ತೀನಿ. ಬಿಸ್ನೆಸ್ ಈ ರೀತಿ ಇದೆ, ಈ ರೀತಿಯಲ್ಲಿ ಹೋದ್ರೆ ಪ್ರಾಫಿಟ್ ಆಗುತ್ತೆ ಅಂದ್ರೆ ನನ್ನ ಬಿಸ್ನೆಸ್ ನಾನು ಈ ರೀತಿ ಕನ್ವರ್ಟ್ ಮಾಡ್ತೀನಿ. ಆ ರೀತಿಯಲ್ಲಿ ಇರಬೇಕು. ಬೇಗ ಅಡಾಪ್ಟ್ ಮಾಡ್ಕೊಬೇಕು, ಚೇಂಜಸ್ ಮಾಡಿ ಟ್ರೆಂಡ್ ಜೊತೆ ಮೂವ್ ಆಗ್ಬೇಕು, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬೇಕು, ಪ್ರೆಸೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕು, ಗೆಲ್ಬೇಕು. ಬಿಸ್ನೆಸ್ ಕೆಲಸ ಡೆವಲಪ್ ಮಾಡ್ಕೊಂಡು ಹೋಗ್ತಿರ್ಬೇಕಂದ್ರೆ ನೀವು ಅಬ್ಸರ್ವ್ ಮಾಡಿ ಬಿಸ್ನೆಸ್ ಯಾವ ರೀತಿ ನಡೀತಿದೆ, ಯಾವ ರೀತಿ ಸೇಲ್ ಮಾಡ್ತಾರೆ ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇರಿ. ಅದನ್ನ ಸ್ಕಿಲ್ಸ್ ನ ಡೆವಲಪ್ ಮಾಡ್ತಾ ಹೋಗ್ತಾ ಇರಿ. ನೀವು ಯಾವಾಗ್ಲೂ ಅರ್ಥ ಮಾಡ್ಕೊಳೋದು ಟ್ರೈ ಮಾಡಿ. ಯಾವ್ದೇ ಏನೋ ಒಂದು ನಡೀತಾ ಇದೆ ಅಂದ್ರೆ ಬಿಸ್ನೆಸ್ ಬಗ್ಗೆ ನೋಡಿ, ಬಿಸ್ನೆಸ್ ಯಾವ ರೀತಿ ನಡೀತದೆ, ನೆಗೋಷಿಯೇಷನ್ ಯಾವ ರೀತಿ ನಡೀತದೆ, ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಿದೆ, ಪ್ರೊಫೆಷನಲಿಸಮ್ ಯಾವ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ ಅಲ್ಲಿ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಡೆವಲಪ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿಲ್ಸ್ ನೆಲ್ಲ ಡೆವಲಪ್ ಮಾಡ್ಕೊಂಡು ಬೆಸ್ಟ್ ಬಿಸ್ನೆಸ್ ಮಾಡಿ. ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದ್ರೆ ಕ್ಯಾಪಿಟಲಿಸ್ಟ್ ತರ ಮೆಂಟಾಲಿಟಿಯನ್ನ ಇಟ್ಕೊಳ್ಳಿ. ಡಿಸಿಷನ್ ಮೇಕಿಂಗ್ ತುಂಬಾ ಇಂಪಾರ್ಟೆಂಟ್. ಡಿಸಿಷನ್ ಮೇಕಿಂಗ್ ಅಲ್ಲಿ ನೀವು ಕರೆಕ್ಟ್ ಡಿಸಿಷನ್ ಮಾಡ್ಬೇಕು. ಇಲ್ಲ ಅಂದ್ರೆ ಪೂರ್ತಿ ಪ್ಲಾನ್ ಮಾಡಿರೋದ್ರಿಂದ ಫುಲ್ ಎಕ್ಸಿಕ್ಯೂಷನ್ ವರ್ಗು ಮಾಡಿದ್ದೆಲ್ಲ ವೇಸ್ಟ್. ಯಾಕಂದ್ರೆ ರಿಸಲ್ಟೇ ಬರಲ್ಲ. ಪ್ಲಾನಿಂಗ್ ಅಲ್ಲೇ ಡಿಸಿಷನ್ 2 ಪ್ಲಾನ್ ಇದೆ ಅಂದ್ರೆ ಒಂದ್ ಪ್ಲಾನ್ ನ ಕರೆಕ್ಟ್ ಆಗಿ ಚೂಸ್ ಮಾಡ್ಲಿಲ್ಲ ಅಂದ್ರೆ, ರಾಂಗ್ ಪ್ಲಾನ್ ನ ಚೂಸ್ ಮಾಡಿದ್ದೀರಾ ಅಂದ್ರೆ ನೀವು ಎಕ್ಸಿಕ್ಯೂಷನ್ ವರ್ಗು ಹೋಗಿ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಫೇಲ್ ಆದಾಗ ಯಾವ್ದ್ರಿಂದ ಫೇಲ್ ಆಯ್ತು? ಡಿಸಿಷನ್ ಮೇಕಿಂಗ್. ಅಂದ್ರೆ ನೀವು ಮಾಡಿದ ಒಂದು ಡಿಸಿಷನ್ ಕರೆಕ್ಟ್ ಆಗಿ ಇಲ್ಲಿದ್ದಕ್ಕೆ ನೀವು ಕಂಪ್ಲೀಟ್ ಎಕ್ಸಿಕ್ಯೂಷನ್ ವರ್ಗು ಪ್ರೋಸೆಸ್ ಎಲ್ಲ ಫುಲ್ ಫೇಲ್ಯೂರ್ ಆಗುತ್ತೆ. ಅದಕ್ಕೆ ಒಳ್ಳೆ ಡಿಸಿಷನ್ ತಗೊಬೇಕು ಯಾವಾಗಲೂ. ಈಗ ಆಲ್ಮೋಸ್ಟ್ ಎಲ್ಲಾ ಬಿಸ್ನೆಸ್ ಗಳು ಟ್ರಸ್ಟ್ ಮೇಲೆ ನಡೆಯೋದು. ಒಳ್ಳೆ ಬಿಸ್ನೆಸ್ ಮ್ಯಾನ್ ಲಾಂಗ್ ಟರ್ಮ್ ಅಲ್ಲಿ ನಡೆಸಬೇಕಂದ್ರೆ ಒಳ್ಳೆ ಪ್ರಾಡಕ್ಟ್ ನ ಕೊಡ್ಬೇಕು, ಮಾರ್ಕೆಟಿಂಗ್ ನ ಚೆನ್ನಾಗಿ ಮಾಡ್ಬೇಕು, ಸೇಲ್ಸ್ ಚೆನ್ನಾಗಿ ಮಾಡ್ಬೇಕು, ಕಸ್ಟಮರ್ ಗೆ ಸ್ಯಾಟಿಸ್ಫೈ ಕೂಡ ಮಾಡ್ಬೇಕು. ಯಾಕೆ ಅಂದ್ರೆ ಕಸ್ಟಮರ್ ರಿಟರ್ನ್ ಬಂದ ಪ್ರಾಡಕ್ಟ್ ನ ತಗೊಬೇಕು.
ನಾನು ಒಳ್ಳೆ ಕಂಟೆಂಟ್ ಅನ್ನೇ ಕೊಡ್ಬೇಕು, ಇಲ್ಲಾಂದ್ರೆ ನೀವು ರಿಟರ್ನ್ ಬಂದು ನನ್ನ ಕಂಟೆಂಟ್ ನೋಡೋದಿಲ್ಲ. ಅದಕ್ಕೆ ನನಗೆ ಒಳ್ಳೆ ಕಂಟೆಂಟ್ ನ ಕೊಡ್ಬೇಕಾಗುತ್ತೆ. ಯಾವಾಗ್ಲೂ ಪರ್ಫೆಕ್ಟ್ ಬಗ್ಗೆ ಯೋಚನೆ ಮಾಡ್ಬೇಡಿ, ಬೆಟರ್ ಬಗ್ಗೆ ಯೋಚನೆ ಮಾಡಿ. ಬೆಟರ್ ಆಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ನೀವು ಪರ್ಫೆಕ್ಟ್ ಆಗ್ತೀರಾ ಅಂದ್ರೆ ಸಾಯವರೆಗೂ ಬರೀ ಫ್ಯೂಚರ್ 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 ಅಂತ ಹೋಗ್ತೀರಾ. ಪರ್ಫೆಕ್ಟ್ ಆಗೋದು ಇಲ್ಲ, ನೀವು ಎಕ್ಸಿಕ್ಯೂಟೇ ಮಾಡೋದಿಲ್ಲ. ಒಂದೇ ಸರಿ ಪರ್ಫೆಕ್ಟ್ ಯಾರು ಆಗಲ್ಲ, ಬೆಟರ್ ಆಗಿ ಆಗಿನೇ ಪರ್ಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಬೆಟರ್ ನ ಚೂಸ್ ಮಾಡಿ, ಇವತ್ತಿಂದಾನೇ ಕೆಲಸ ಮಾಡಿ, ಇವತ್ತಿಂದಾನೇ ಬಿಸ್ನೆಸ್ ಮಾಡಿ, ಏನೇ ಮಾಡಿ ಇವತ್ತೇ ಮಾಡಿ, ಈಗಲೇ ಮಾಡಿ, ಇವಾಗ್ಲೇ ಮಾಡಿ.